ಹಲೋ ಸ್ನೇಹಿತರೆ, ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಾಗರ ಪಂಚಮಿಯನ್ನು ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ವಿಡಿಯೋ 4-5 ದಿವಸದಿಂದ ಮಾಡಿರಲಿಲ್ಲ. ಕಾರಣಗಳಿದೆ. ನನ್ನ ವಿಡಿಯೋ ಡೈಲಿ ಬರುತ್ತೆ ಅಂತ ಇಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಕಂಪ್ಲೀಟ್ಲಿ ನಾನು ಯಾವ ಥರ ಅಂತ ಹೇಳಿದ್ರೆ, ನನಗೆ ದೇವರು ಯಾವತ್ತು ಏನು ಮಾತಾಡಬೇಕು ಅಂತ ಹೇಳ್ತಾರೆ ಆ ದಿವಸ ಮಾತ್ರ ನಾನು ಮಾತಾಡ್ತೀನಿ ಫ್ರೆಂಡ್ಸ್. ನನಗೆ ಯಾವತ್ತು ಇಂಥ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇಂಟ್ಯೂಷನ್ ಬಂತು, ನಾನು ಅದೇ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹಾಗಾಗಿ ನಿಮಗೆ ಡೈಲಿ ಚಾನಲಿಂಗ್ ಬೇಕು, ಅಪ್ಡೇಟ್ಸ್ ಬೇಕು, DM ಎನರ್ಜಿ ಬೇಕು, ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಮೋಸ್ಟ್ಲಿ ನನ್ನ ಚಾನಲಲ್ಲಿ ಸಿಕ್ಕೋದು ಕಷ್ಟ. ಓಕೆ, ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ನಾನು ಹೇಳಬೇಕು ಅಂತ ಇಷ್ಟಪಡೋದಂದರೆ, ಒಂದು ಖಂಡಿತವಾಗ್ಲೂ ತುಂಬ ಅಪರೂಪದಲ್ಲಿ ನಾನು ಇದನ್ನು ಹೇಳಬೇಕು ಅನ್ಕೋತೀನಿ. ಯಾವಾಗ ಸ್ಟ್ರಾಂಗ್ ನನಗೆ ಫೀಲ್ ಆಗುತ್ತೆ ಆವತ್ತು ಮಾತ್ರ. ನಿಜವಾಗ್ಲೂ ಅವೇಕನ್ DM ಆಗಲಿ, ಅನ್ಅವೇಕನ್ DM ಆಗಲಿ, ಎಂಥ ಖರಾಬ್ DMೇ ಆಗಿರಲಿ, DM ಮಿಸ್ಸಿಂಗ್ ಎನರ್ಜಿ ಇದೆ. ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. DM ಮಿಸ್ಸಿಂಗ್ ಎನರ್ಜಿ ಅಂತೂ ಈ ದಿವಸದಲ್ಲಿ ಇದೆ. ಈಗ DM ಮಿಸ್ಸಿಂಗ್ ಎನರ್ಜಿ ಅಂತ ಹೇಳಿದ್ರ ಕೂಡಲೇ ಏನಾಗ್ಬಿಡುತ್ತೆ ಅಂದರೆ, ತುಂಬ ಜನ DFಗಳು ಏನು ಮಾಡಿಬಿಡ್ತಾರೆ, ನಾನು DM ಮಿಸ್ ಮಾಡ್ತಿದ್ದಾರೆ ಅಂದರೆ ನಾನು ಮೆಸೇಜ್ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ಅವ್ರು ಮಿಸ್ ಮಾಡ್ಕೊಳ್ಳುವಾಗ ಆದರೂ ನನಗೆ ರಿಪ್ಲೈ ಮಾಡ್ತಾರೆ, ಅವ್ರು ನನಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಎಲ್ಲ ಅನ್ಕೋತೀರಿ. ಈ ಥರದನ್ನು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನೀವು ಹೆಚ್ಚಾಗಿ DM ಎನರ್ಜಿನ ಚೆಕ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳೋದು. ಅಥವಾ ಎನರ್ಜಿ ಅಪ್ಡೇಟ್ಸ್ನೂ ಕೂಡ ಜಾಸ್ತಿಯಾಗಿ ನೋಡಬೇಡಿ. ನೀವೇನಿದ್ರು ನಿಮ್ಮ ಇನ್ನರ್ ವರ್ಕ್ ಬಗ್ಗೆ, ನಿಮ್ಮ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇನ್ನರ್ ವರ್ಕ್ ಅಂತ ನಾನು ಅದನ್ನು ಕೂಡ ಎಕ್ಸಾಕ್ಟಾಗಿ ಇನ್ನರ್ ವರ್ಕ್ಗೆ ಯಾರ ಹತ್ರನೋ ತಗೊಂಡಿದ್ದೀರಿ, ಏನೋ ಮಾಡ್ತಿದ್ದೀರಿ ಇರ್ಬೋದು, ಅದು ಕೂಡ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಡೈಲಿ ಲೈಫಲ್ಲಿ ನಿಮ್ಮನ್ನು ನೀವು ಏನು ಬದಲಾಯಿಸ್ಕೋಬಹುದು, ಇವತ್ತೇನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು, ಇವತ್ತೇನಾದರೂ ಕ್ರಿಯೇಟಿವ್ ಆಗಿ ನಾನು ಮಾಡಬಹುದಾ, ನನ್ನನ್ನು ಇಂಪ್ರೂವ್ ನಾನೇನಾದರೂ ಮಾಡ್ಕೊಳ್ಳೋಕ್ಕೆ ಇವತ್ತು ಅವಕಾಶಗಳಿದೆಯಾ, ಇದೇ ಆ್ಯಕ್ಚುಲಿ ಇನ್ನರ್ ವರ್ಕು. ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾವಾಗೋ ಒಂದು DM ಎನರ್ಜಿ ಈ ಥರದ್ದು ಬಂತು ಅಂತ ಹೇಳಿದ್ರು ಕೂಡಲೇ ಅವ್ರ ಹಿಂದೆ ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದರೆ ಅವ್ರು ನಿಮಗೆ ರಿಪ್ಲೈ ಮಾಡೋದು, ರೆಸ್ಪಾನ್ಸ್ ಮಾಡೋದಕ್ಕೂ ರಿಯೂನಿಯನ್ನಿಗೂ ತುಂಬ ವ್ಯತ್ಯಾಸ ಇದೆ. ಯಾವಾಗ ನಾವು ಪ್ರತಿ ಸಲ ಕಾಂಟ್ಯಾಕ್ಟ್ ಆಗ್ತೀವಿ, ಪ್ರತಿ ಸಲ ನಾವು ವೀಕ್ ಆಗ್ತೀವಿ. ನೀವು ಅದನ್ನು ಅಬ್ಸರ್ವ್ ಮಾಡಿರಬಹುದು. DM ಎನರ್ಜಿ ಇರೋದೇ ಹಾಗೆ. ಅವ್ರು ಒಂದು ಸಣ್ಣ ಸ್ಮೈಲ್ ಇದ್ದರೆ ಸಾಕು, ನಾವು ಕಂಪ್ಲೀಟಾಗಿ ಇಲ್ಲಿ ಡ್ರೈನ್ ಆಗ್ತೀವಿ. ಬೇಡ ಗೈಸ್. ಇವತ್ತಿನ ದಿನ ನಾನು ಹೇಳೋದಿಷ್ಟೇ, ನೀವು ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲರೂ ಕೂಡ ಡಿವೈನ್ ಯೂನಿಯನ್ನಿಗೆ ಟ್ರೈ ಮಾಡಿ. ಅದೇ ಅಲ್ಟಿಮೇಟ್ ಅಲ್ವಾ. ಪ್ರತಿಯೊಬ್ಬರೂ ಕೂಡ ದೇವರಿಗೆ ಹತ್ತಿರ ಆಗಬೇಕು. ನಮ್ಮ ಗ್ರೋತೇ ನಮಗೆ ಇಂಪಾರ್ಟೆಂಟ್. ಅದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. DM ಕೂಡ ದೇವ್ರ ಮನಸ್ಸು ಮಾಡಿದ್ರೇ ನಮಗೆ ಸಿಕ್ಕೋದಲ್ವಾ. ಅಥವಾ DM ಸಿಕ್ಕಿದ್ರು ಕೂಡಲೇ ಎಲ್ಲದೂ ಚೆನ್ನಾಗೋಗ್ಬಿಡ್ತು, ನೆಕ್ಸ್ಟ್ ದಿನ ನನಗೆ ಪ್ರಾಬ್ಲಮೇ ಇಲ್ಲ ಅನ್ನುವಂಥ ಕಂಡೀಷನ್ ಖಂಡಿತವಾಗ್ಲೂ ಇಲ್ಲ. ಲೈಫಲ್ಲಿ ಬರೋ ಸ್ಟ್ರಗಲ್ಸ್ಗಳು, ಪ್ರಾಬ್ಲಮ್ಸ್ಗಳು, ಚಾಲೆಂಜಸ್ಗಳು ಬರ್ತಾನೆ ಇರ್ತವೆ. ಅದನ್ನೆಲ್ಲ ಸಾಲ್ವ್ನ DM ಮಾಡಲ್ಲ. ಆದರೆ ದೇವ್ರ ಆಶೀರ್ವಾದ ಇದ್ದರೆ ಪ್ರಾಬ್ಲಮ್ಗಳು ಅದ್ರ ಪಾಡಿಗೆ ಅದು ಸಾಲ್ವ್ ಆಗ್ತವೆ. ಹಾಗಾಗಿ ಡಿವೈನ್ ಯೂನಿಯನ್ ತುಂಬ ಇಂಪಾರ್ಟೆಂಟು. ಒಂದು ಸಲ ನೀವು ಅಲ್ಲಿಗೆ ರೀಚ್ ಆದ್ರಿ ಅಂದರೆ ನಿಮಗೆ ಯಾವ DM ಕೂಡ ಬೇಕಂತ ಫೀಲ್ ಆಗೋಲ್ಲ. ನೀವು ಸೆಪರೇಷನಲ್ಲಿ ಇದ್ದೀರಿ ಅಂತ ಕೂಡ ನಿಮಗೆ ಫೀಲ್ ಆಗಲ್ಲ. ಆದರೆ ಆ ಸ್ಟೆಪ್ ರೀಚ್ ಆಗೋದು ಸ್ವಲ್ಪ ಕಷ್ಟ. ಒಂದು ಸಲ ರೀಚ್ ಆದರೆ ಅಂದರೆ ನೀವು ಫ್ರೀ ಆಗಿಬಿಡ್ತೀರಿ. ಅದ್ರ ಕಡೆ ನಿಮ್ಮ ಪ್ರಯತ್ನ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ DM ಎನರ್ಜಿ ಚೆಕ್ ಮಾಡುವಂಥದ್ದು, ಅಲ್ಲಿ ಇಲ್ಲಿ ದುಡ್ಡು ಹಾಕಿ ಟ್ಯಾರೋ ರೀಡಿಂಗ್ ನೋಡುವಂಥದ್ದು. ನೀವೇ ಯೋಚನೆ ಮಾಡಿ, ಒಂದು ಕಾರ್ಡು ನಿಮ್ಮ DM ಯಾವಾಗ ಬರ್ತಾರೆ ಅಂತ ಹೇಳಿಬಿಡುತ್ತಾ? ಅಷ್ಟು ಕೆಪಾಸಿಟಿ ಆ ಒಂದು ಕಾರ್ಡಲ್ಲಿದೆಯಾ?
ಅಥವಾ ಆ ಕೆಪಾಸಿಟಿ ದೇವರಲ್ಲಿದೆಯಾ? ಯಾರು ದೊಡ್ಡವರು? ನೀವೇ ಯೋಚನೆ ಮಾಡಿ.